ಯೂಟ್ಯೂಬ್ನಲ್ಲಿ ಬರೀ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕಾಗಲ್ಲ. ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಹೇಳಿ ಒಂದು ಪೋಸ್ಟ್ ಹಾಕುವಂಥದ್ದು, ಒಂದು ನಿಮ್ದು ಯಾವುದಾದ್ರೂ ಫೋಟೋ ಹಾಕೋದಾಗಿರ್ಬೋದು, ನಿಮ್ಮ ಚಾನಲ್ದ ನೇಮು ತಮ್ನೇಲು ಇಂಥದ್ದು ಏನಾದರೂ ಹಾಕಬೇಕಾದ್ರೂ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಂತೇಳಿ ಇದೆ. ಅದನ್ನೇನಾದರೂ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಿಂದ ಮೇನಾಗಿ ನೀವು ಬಿಗ್ ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಈ ವಿಡಿಯೋದಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಹೋಗಿ ಎಲ್ಲಿ ಅಪ್ಲೋಡ್ ಮಾಡಬೇಕು, ಅದು ಎಲ್ಲಿದೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇದರಿಂದ ನಮಗೆ ವ್ಯೂಸು ರೀಚ್ ಸಿಗುತ್ತಾ, ಆಲ್ಗೋರಿದಮು ಚೆನ್ನಾಗಿ ವರ್ಕ್ ಆಗುತ್ತಾ, ಇದನ್ನ ಅಪ್ಲೋಡ್ ಮಾಡೋದ್ರಿಂದ ನಾವು ಏನಾದರೂ ಪೋಸ್ಟ್ ಹಾಕೋದ್ರಿಂದ ವರ್ಕ್ ಆಗುತ್ತಾ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ನಲ್ಲಿ ಹೋದ ತಕ್ಷಣನೇ ನಿಮಗೆ ಕಾಣಿಸುತ್ತೆ ಶಾರ್ಟ್ಸ್ ಪಕ್ಕನೇ ಒಂದು ಪ್ಲಸ್ ಐಕನ್ ಇರುತ್ತಲ್ವಾ, ಆ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ. ನಾನು ಇಲ್ಲಿ ಪಕ್ಕದಲ್ಲಿ ನಾನು ನಿಮಗೆ ಸ್ಕ್ರೀನ್ ಶೇರ್ನ ಮಾಡಿರ್ತೀನಿ. ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಅಲ್ಲಿ ನಿಮಗೆ 4 ಆಪ್ಷನ್ಸ್ ಕಾಣುತ್ತೆ. ವಿಡಿಯೋ, ಶಾರ್ಟ್ಸು, ಲೈವು, ಪೋಸ್ಟ್ ಅಂತೇಳಿ ಕಾಣಿಸುತ್ತೆ. 4th ಆಪ್ಷನ್ ಪೋಸ್ಟ್ ಅಂತ ಇದೆ ಅಲ್ವಾ, ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಅಲ್ಲಿ ನಿಮಗೆ ಟೆಕ್ಸ್ಟ್ ಏನಾದರೂ ರೈಟ್ ಮಾಡೋದು, ಗ್ಯಾಲರಿ ತೋರಿಸ್ತಾ ಇರುತ್ತೆ, ನೀವು ಫೋಟೋ ಬೇಕಾದರೂ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಆದಮೇಲೆ ನಾವು ಅಲ್ಲಿ ಕ್ವಶನ್ಸ್ನ ಕೇಳ್ಬೋದು. ಕ್ವಶನ್ಸ್ ಕೇಳೋದಾಗಿರ್ಬೋದು, ಪೋಲ್ ಹಾಕಿರೋದಾಗಿರ್ಬೋದು, ಇದನ್ನೆಲ್ಲ ನೀವು ಮಾಡ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಜನರಿಗೆ ಜಾಸ್ತಿ ರೀಚ್ ಆಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಈ ವಿಡಿಯೋಸ್ಗಳನ್ನ ಏನಿರ್ತಾವಲ್ವ ಅಲ್ಲಿ ಏನಾದರೂ ವ್ಯೂಸ್ ಏನಾದರೂ ಬರ್ತಾ ಇಲ್ಲ ಅಂತಂದಾಗ ಈ ಕಮ್ಯುನಿಟಿ ಪೋಸ್ಟ್ನ ಹಾಕೋದ್ರಿಂದ ಅದನ್ನು ಆಲ್ಗೋರಿದಮು ಬೇಗ ಪುಷ್ ಮಾಡುತ್ತೆ. ಯಾರಿಗಾದ್ರೂ ಇವಾಗ ಪುಷ್ ಮಾಡಿದಾಗ ಅದನ್ನು ನಿಮ್ಗೆ ಚೆಕ್ ಮಾಡ್ತಾರೆ. ನೀವೇನಾದರೂ ಕ್ವಶನ್ ಕೇಳಿದ್ದೀರಾ ಅಂತ ಅಂದರೆ ಅದನ್ನು ಆನ್ಸರ್ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಅದಕ್ಕೆ ಆದಷ್ಟು ಕಮ್ಯುನಿಟಿ ಪೋಸ್ಟ್ನ ನೀವು ಯಾವತ್ತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಇನ್ನು ಡೈಲಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಅಂತ ಹೇಳಲ್ಲ, ವಾರದಲ್ಲಿ ಒಂದು 3 ಪೋಸ್ಟ್ ಆದರೂ ಹಾಕಿ. ಅದರೊಳಗಡೆ ನೀವು ಯಾವ ರೀತಿ ಹಾಕಬೇಕು ಪೋಸ್ಟ್ನ ಅಂತ ಅಂದರೆ, ಈಗ ಜಸ್ಟ್ ಯಾವುದೋ ಒಂದು ಫೋಟೋ ಹಾಕ್ಬಿಡೋದು, ಗುಡ್ ಮಾರ್ನಿಂಗ್ ಅಂತ ಹೇಳಿ ಮೆನ್ಷನ್ ಮಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಈಗ ಪೋಸ್ಟ್ನ ಹಾಕ್ತಾ ಇದ್ದೀರಾ ಅಂತಂದರೆ ಪೋಲ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಪೋಲ್ನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಹಾಕ್ಬಿಟ್ಟು ಅಲ್ಲಿ ಯಾವುದೋ 4 ಆಪ್ಷನ್ ಕೊಟ್ಬಿಟ್ಟು ಯಾವುದು ಹೈಯೆಸ್ಟ್ ಬರುತ್ತೆ ಆ ರೀತಿ ಅಲ್ವಾ ಇರುತ್ತಲ್ವ, ಆ ರೀತಿ ಅಲ್ಲಿ ಗ್ರೋ ಆಗೋದೆಲ್ಲ ತೋರಿಸ್ತಾ ಇರುತ್ತೆ. 50%, 60% ಆ ರೀತಿ ಎಲ್ಲ ತೋರಿಸ್ತಾ ಇರುತ್ತೆ. ಆ ರೀತಿ ಪೋಲ್ ಮಾಡ್ಬೋದು. ಇಲ್ಲ ಕ್ವಶನ್ಸ್ ಕೇಳ್ಬೋದು, ನಿಮ್ಗೇನಾದರೂ ಕ್ವಶನ್ಸ್ ಕೇಳ್ಬೋದು. ಆಮೇಲೆ ನಾಳೆ ನಾನು ಯಾವ ವಿಡಿಯೋ ಹಾಕಲಿ ಅಂತ ಹೇಳಿ ಅದನ್ನು ಕೇಳ್ಬೋದು. ಆಮೇಲೆ ಇವಾಗ ಏನಾದರೂ ನಿಮಗೆ ಇವಾಗ ಮಾರ್ನಿಂಗ್ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಇವಾಗ 10 o'clock ಅಪ್ಲೋಡ್ ಮಾಡ್ತೀರಾ ಅಂದರೆ ಒಂದು 9 o'clock ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಶಾರ್ಟ್ಸ್ ಆಗಿ ಒಂದು ಪೋಸ್ಟ್ನ ಅಲ್ಲಿ ಹಾಕೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಯಾವತ್ತೂ ಕಮ್ಯುನಿಟಿ ಪೋಸ್ಟ್ನ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಚೆನ್ನಾಗಿ ಯೂಸ್ಫುಲ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಲ್ಗೋರಿದಮು ಇದಕ್ಕೆ ತುಂಬ ಬೇಗ ಸಪೋರ್ಟ್ ಆಗುತ್ತೆ. ನಿಮ್ಮ ಚಾನಲ್ಲು ಆ್ಯಕ್ಟಿವ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ನೀವು ಮಂತ್ಲಿ ಒನ್ಸ್ ವಿಡಿಯೋ ಹಾಕೋದು, 15 ಡೇಸ್ಗೆ ಒಂದು ವಿಡಿಯೋ ಹಾಕೋದು, ಆ ರೀತಿ ಎಲ್ಲ ಮಾಡಿದಾಗ ನಿಮ್ಮ ಚಾನಲಲ್ಲಿ ಪ್ರಾಪರ್ ಆಗಿ ನಿಮ್ಗೆ ಯಾವುದು ರೀಚ್ನ ಸಿಗ್ತಾ ಇರಲ್ಲ. ನೀವು ಯಾವುದೇ ವಿಡಿಯೋ ಹಾಕಿದ್ರು ರೀಚ್ ಚೆನ್ನಾಗಿ ಸಿಗ್ತಾ ಇರಲ್ಲ. ಅದಕ್ಕೆ ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಸ್ಗಳಿಗೆ ಜಾಸ್ತಿ ರೀಚ್ ಬರಬೇಕು, ವ್ಯೂಸ್ ಬರಬೇಕು, ನಿಮಗೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಅಂದರೆ ಕಮ್ಯುನಿಟಿ ಪೋಸ್ಟ್ನ ಹಾಕೋದನ್ನು ಮರಿಬೇಡಿ. ಇದನ್ನು ಹಾಕೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಈ ಮಿಸ್ಟೇಕ್ಗಳನ್ನ ನೀವು ಕಮ್ಯುನಿಟಿ ಪೋಸ್ಟ್ನೆಲ್ಲ ಹಾಕ್ಲಾರ್ದಂಗೆ ನೀವು ಹಾಗೆ ಬಿಡೋದು, ಆ ರೀತಿ ಮಿಸ್ಟೇಕ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಕಡೆಯಿಂದ ಆ ಪೋಸ್ಟ್ ಯಾವ್ದು ಹಾಕಿರ್ತೀರಲ್ವ, ನೀವು ಒಂದು ವೇಳೆ ಪೋಸ್ಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಅವರು ರಿಮೂವ್ ಮಾಡ್ತಾರೆ. ಈಗ ಶಾರ್ಟ್ಸ್ ಆಗ್ತಾ ಇಲ್ಲ ಅಂದರೆ ಶಾರ್ಟ್ಸ್ನ ಅವರು ರಿಮೂವ್ ಮಾಡ್ತಾರೆ. ಈ ರೀತಿ ಎಲ್ಲ ರಿಮೂವ್ ಆಗೋದಕ್ಕಿಂತ ನಿಮ್ಮ ಚಾನಲ್ನ ಬೇಗ ಗ್ರೋ ಮಾಡ್ಕೊಳ್ಬೇಕು. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಪೋಸ್ಟ್ನ ಹಾಕಿರ್ತಾರೆ, ಅದಕ್ಕೆ ಎಷ್ಟೋ ಲೈಕ್ಸ್ ಬಂದಿರುತ್ತೆ, ಕಮೆಂಟ್ಸ್ಗಳು ಬಂದಿರುತ್ತೆ. ಇದೇ ರೀತಿ ಯೂಟ್ಯೂಬ್ನಲ್ಲೂ ಪೋಸ್ಟ್ ಅಂತೇಳಿ ಇದೆ, ಅಲ್ಲಿ ಹೋಗಿ ಪೋಸ್ಟ್ನ ಹಾಕೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡು ಆದಷ್ಟು ನೀವು ಕಮ್ಯುನಿಟಿ ಪೋಸ್ಟ್ನ ಬಳಸ್ಕೊಳ್ಳಿ. ಅದಕ್ಕೆ ಒಳ್ಳೊಳ್ಳೆ ಕ್ವಶನ್ಸ್ಗಳನ್ನ ಕೇಳಿ, ಪೋಲ್ಸ್ನ ಹಾಕಿ, ನಿಮ್ಮ ಫೋಟೋಸ್ಗಳನ್ನ ಹಾಕಿ, ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಆದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಮಿಸ್ಯೂಸ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರ್ಬೋದು, ಕಾಪಿರೈಟ್ ಏನಾದರೂ ಬರ್ಬೋದು, ಬೇರೆಯವ್ರ ಫೋಟೋಸ್ಗಳನ್ನೆಲ್ಲ ನೀವು ತಗೊಂಡು ಹಾಕೋದು, ಆ ರೀತಿ ಎಲ್ಲ ಮಾಡಿದಾಗ ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಬೇಕು ಅಂತಂದರೆ ಆ ಕಮ್ಯುನಿಟಿ ಪೋಸ್ಟ್ನ ಸಹಿತ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ 2 Bytes ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.